ಗದ್ಯಪಾಠವಾಗಿರ್ತಕ್ಕಂಥ ನಮ್ಮ ಭಾಷೆ. ಆಯ್ತಾ? ಈಗ ಇದರಲ್ಲಿ ಪರೀಕ್ಷೆಯಲ್ಲಿ ಯಾವ್ಯಾವ ತರದ ಪ್ರಶ್ನೆಗಳು ಬರ್ಬೋದು ನೋಡಿ. ಸ್ಮರಣಕ್ಕೆ 16 ಪ್ರಶ್ನೆಗಳು 18 ಅಂಕಕ್ಕೆ, ಗ್ರಹಿಕೆ 12 ಪ್ರಶ್ನೆಗಳು 30 ಅಂಕಕ್ಕೆ, ಅಭಿವ್ಯಕ್ತಿಗೆ 10 ಮತ್ತು 38 ಅಂಕಕ್ಕೆ ಬರುತ್ತೆ 10 ಪ್ರಶ್ನೆಗಳು. ನೋಡೋಣ ಅದು ಎಷ್ಟು ಯಾವ ರೀತಿಯಾಗಿ ವಿಭಾಗ ಆಗಿದೆ ಅಂತಕ್ಕಂಥದ್ದನ್ನ. ವಸ್ತುನಿಷ್ಠ ಪ್ರಶ್ನೆಗಳು 15 ಅಂಕಕ್ಕೆ, ಅಂದ್ರೆ ಒಂದೊಂದು ಅಂಕಕ್ಕೆ ಒಂದೊಂದು ಪ್ರಶ್ನೆ. ಕಿರು ಉತ್ತರ 1 ಅಂಕದ್ದೇ 6 ಪ್ರಶ್ನೆ 6 ಅಂಕಗಳು. ಕಿರು ಉತ್ತರ 2 ಅಂಕದ ಪ್ರಶ್ನೆ 5 ಇರುತ್ತೆ, ಅದು 10 ಅಂಕ. ದೀರ್ಘ ಉತ್ತರ ಬರೀತಕ್ಕಂಥದ್ದು 6 ಪ್ರಶ್ನೆಗಳಿದೆ 18 ಅಂಕಗಳಿಗೆ, 6 18 ಇರುತ್ತೆ. ದೀರ್ಘ ಉತ್ತರ 2 4 ಅಂಕದ ಪ್ರಶ್ನೆ 3 ಇರುತ್ತೆ 12 ಅಂಕಕ್ಕೆ. ದೀರ್ಘ ಉತ್ತರದ 3 5 ಅಂಕದ ಪ್ರಶ್ನೆಯೂ ಸಹ ಈ ಪಾಠದಲ್ಲಿ ನಿಮಗಿದೆ, 3 ಇರುತ್ತೆ, ಅದು 15 ಅಂಕ ಅದಕ್ಕೆ ಇದೆ. ಒಟ್ಟು 38 ಪ್ರಶ್ನೆಗಳು 76 ಅಂಕಗಳ ಪ್ರಶ್ನೆಗಳನ್ನ ಯಾವ ತರ ಇರುತ್ತೆ, ಯಾವ್ಯಾವ್ದಿರುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ. ಸೊ ಈಗ ನಾವೀಗಾಗಲೇ ವಿಜಾತಿ ಸಂಯುಕ್ತಾಕ್ಷರಗಳು, ಸಜಾತಿ ಸಂಯುಕ್ತಾಕ್ಷರಗಳು, ವರ್ಗೀಯ ವ್ಯಂಜನಗಳು, ವರ್ಗೀಯ ವ್ಯಂಜನಗಳು ಎಲ್ಲ ನೋಡ್ಕೊಂಡು ಬಂದಿದ್ದೀವಿ ಅಲ್ವಾ. ಆ ಕಾರಣಕ್ಕೆ ನಿಮಗೆ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬರೆಯೋದಕ್ಕೆ ನಿಮ್ಗೆ ಸಲೀಸಾಗ್ಲಿ ಅಂತ ಅದನ್ನ ಇಲ್ಲಿ ಹೇಳಿದ್ದಾಗಿದೆ. ಈಗ ನೋಡಿ, ಮೊದಲನೇ ಪ್ರಶ್ನೆ 1 ಅಂಕದ ಪ್ರಶ್ನೆ, ಒಂದು ಸಲ ಬಂದಿದೆ. ನೇರ ಪ್ರಶ್ನೆ, ಇದನ್ನ ಒಂದ್ಸಲ ಕೇಳಿದ್ದಾರೆ ನೋಡ್ಕೊಳ್ಳಿ. ವಿಜಾತಿಯ ಸಂಯುಕ್ತಾಕ್ಷರದ ಪದವಿದು. ಈ 4 ಪದಗಳಲ್ಲಿ ಯಾವುದು ವಿಜಾತಿಯ ಸಂಯುಕ್ತಾಕ್ಷರ ಇರುವಂತದ್ದು? ನೋಡಿ, ವಿಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಉತ್ತರ ಸರಿ, ಶಸ್ತ್ರ. ಸಾಕೆ ತಾವತ್ತಿದೆ, ರಾವತ್ತಿದೆ, 3 ವ್ಯಂಜನಾಕ್ಷರಗಳನ್ನ ಒಟ್ಟಿಗೆ ಸೇರಿಸ್ಕೊಂಡಿರ್ತಕ್ಕಂತಹ ಒಂದು ಪದ ಇದು ಶಸ್ತ್ರ. ಸೊ ಈಗ ಅವರ್ಗೀಯ ವ್ಯಂಜನವಲ್ಲದ ಅಕ್ಷರ, ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು ಯಾವುವು ಅಂತ ನಾನು ಇವಾಗಲೇ ಹೇಳಿದ್ದೀನಿ. ಇದರಲ್ಲಿ ಯಾವುದೋ ಒಂದು ಅವರ್ಗೀಯ ವ್ಯಂಜನವಲ್ಲ. ಅದು ಯಾವುದು? ನಾ ಏನಿದು? ವರ್ಗೀಯ ವ್ಯಂಜನ. ಇದು ಸಹ 1 ಅಂಕಕ್ಕೆ. ಮತ್ತೆ ಒಂದ್ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ ಇದಾಗಿದೆ. ಗುಣಿತಾಕ್ಷರದಿಂದ ಕೂಡಿದ ಅಕ್ಷರ. ಗುಣಿತಾಕ್ಷರಗಳು ಕ ಎಲ್ಲ 13 ಸ್ವರಗಳನ್ನ ಪ್ರತಿಯೊಂದು ವ್ಯಂಜನಗಳಿಗೆ ಸೇರಿಸಿದಾಗ ಆಗೋದು ಕಾಗುಣಿತ. ಕ ಕ ಕಿ ಕಿ ಕು ಅಲ್ವಾ. ಈಗ ಗುಣಿತಾಕ್ಷರದಿಂದ ಕೂಡಿದ ಅಕ್ಷರ ಯಾವುದು? ಆ ಅಲ್ಲ. ಹೀಗೆ ವ್ಯಂಜನ ಸೇರಿಲ್ಲ, ಹೇಗೆ ವ್ಯಂಜನ ಸೇರಿಲ್ಲ. ಸೊ ನಾವ್ ಹೇಳ್ಬೇಕಾಗಿರೋದು ಈಗ ಉಳ್ಕೊಂಡಿರೋದು ಕ ಪ್ಲಸ್ ಆ, ಕ. ಹಾಗಾಗಿ ಸರಿ ಉತ್ತರ ಯಾವುದು? ಕ. ಸೊ 1 ಅಂಕ. ಒಂದ್ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ. ಉತ್ತರ ಗೊತ್ತಾಯ್ತಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳ ಸಂಖ್ಯೆ. ಅನುನಾಸಿಕಗಳು ಯಾವಪ್ಪ? ಅನುನಾಸಿಕಗಳು ಎಲ್ಲ ಕೇಳ್ಕೊಂಡು ಬಂದ್ರ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂದ್ರೆ ಈ ಅನುನಾಸಿಕಗಳು ಯಾವ ಅನುನಾಸಿಕಗಳು ಹೇಳ್ತೀರಾ? ಯಾರಾದ್ರೂ ಎಷ್ಟಿದೆ ಅನುನಾಸಿಕಗಳು? ನೋಡಿ, ಇದು 1 ಅಂಕದ ಪ್ರಶ್ನೆ. ಒಂದ್ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ. ಯಾವುದು ಉತ್ತರ ಹೇಳ್ತೀರಿ? ಯಾರು ಹೇಳ್ತೀರಿ? 5 ಅನುನಾಸಿಕಗಳು. ಯಾವ? ನಾಮ ಅನುನಾಸಿಕಗಳು ಅಂದ್ರೆ ಮೂಗಿನಲ್ಲಿ ಉಚ್ಚಾರಣೆ ಬರ್ತಕ್ಕಂಥ, ಮೂಗಿನ ಮೂಲಕ ಉಚ್ಚಾರಿಸ್ತಕ್ಕಂತಹ ಅಕ್ಷರಗಳು ಅನುನಾಸಿಕಗಳು. ನಮ ಪದಗಳು, ಅಕ್ಷರಗಳು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ಅವರ್ಗೀಯ ಯಾರಲ್ಲವ ಸಹಳ ಹೇಳೋದಲ್ವಾ? ಎಷ್ಟು ಅವು? 1 ಅಂಕದ ಪ್ರಶ್ನೆ, ನೇರ ಪ್ರಶ್ನೆ. ಇದನ್ನು ಒಂದ್ಸಲ ಕೇಳಿದ್ದಾರೆ. ಸೊ ಎಷ್ಟು ಅಕ್ಷರಗಳು? ಎಸ್, ಯು ಆರ್ ಕರೆಕ್ಟ್. 9 ಅಕ್ಷರಗಳು, 9 ಅವರ್ಗೀಯ ವ್ಯಂಜನಗಳು. ಮುಂದಿನ ಪ್ರಶ್ನೆ, ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯ ಪದವಿದು. ಸಜಾತಿಯ ಒಂದೇ ಜಾತಿಯ ಸಂಯುಕ್ತಾಕ್ಷರ ಯಾವುದು ನೋಡೋಣ. ನೋಡಿ, ಶಸ್ತ್ರನ 2 ಇದೆ, 2 ಪದಗಳಿದೆ, ಬೇರೆ ಬೇರೆ ಅಕ್ಷರಗಳಿದೆ. ಸಾಕೆ ರಾವತ್ತು ತಾವತ್ತಿದೆ. ಎಚ್ಚರ ಛ ರ, ಚಾಕೆ ಚಾವತ್ತಿದೆ ಅಲ್ವಾ. ಇದು ಸಜಾತಿಯ ಸಂಯುಕ್ತಾಕ್ಷರ ಅಂತ ನಾವು ಬರಿಬಹುದು. ಹಂಗೆ ಒಂದೊಂದನ್ನೇ ನೋಡ್ಕೊಂಡು ಹೋಗ್ಬೇಕು. ಕಾಗೆ ಶಾವತ್ತಿದೆ, ದಾಕೆ ಬಾವತ್ತಿದೆ. ಇವೆಲ್ಲ ಅಲ್ಲ. ಬಿ ಇಲ್ಲಿ ಸರಿಯಾದ ಉತ್ತರ ಅಂತ ಅದನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ಪರೀಕ್ಷೆಗೆ ಓದ್ಕೊಳ್ಳುವಾಗ್ಲೂ ಅಷ್ಟೇ, ಪರೀಕ್ಷೆ ಬರೆಯುವಾಗ್ಲೂ ಅಷ್ಟೇ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಬರೀಬೇಕು. ನೋಡಿ, ಉತ್ತರ ಬರೀಬೇಕಾದ್ರೆ 3 ಅಂಕದ್ದು 4 ಅಂಕದ್ದು ಬರೆಯುವಾಗ ಏನೋ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಸಹ ಮಾರ್ಕ್ಸ್ ಬರುವಂತ ಚಾನ್ಸಸ್ ಇರುತ್ತೆ.
ಇಲ್ಲಿ ಒಂದು ಅಂಕ ಪೂರ್ಣ ಕಳ್ಕೊಂಡ್ಬಿಡ್ತೀರಿ. ಒಂಚೂರು ತಪ್ಪಾಯ್ತು ಅಂತಂದ್ರೆ ಒಂದು ABCD ಬರೆಯೋದ್ರಲ್ಲಿ ಒಂಚೂರು ತಪ್ಪಾದ್ರೆ ಒಂದು ಅಂಕ ಪೂರ್ಣ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇದು ಬರೆಯುವಾಗ ನಾವು ಅತಿ ಸೂಕ್ಷ್ಮವಾಗಿ ಗಮನಿಸಿ ಬರೀಬೇಕಾಗತ್ತೆ. ಇದು ಸಹ ಒಂದು ಅಂಕದ್ದು ನೇರ ಪ್ರಶ್ನೆ, ಒಂದ್ಸಲ ಕೇಳಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೋಡಿ, ಎಚ್ಚರ ಉತ್ತರ ಇದಲ್ವಾ. ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳು ಸಂಖ್ಯೆ. ಮಹಾಪ್ರಾಣ, ಅಲ್ಪ ಪ್ರಾಣ ನಾವಾಗ್ಲೇ ನೋಡಿದ್ವಿ. ಇದು ನೋಡಿ, ಮಹಾಪ್ರಾಣಗಳೆಷ್ಟು, ಅಲ್ಪ ಪ್ರಾಣಗಳೆಷ್ಟು. ಒಂದು ಅಂಕದ್ದು ನೇರ ಪ್ರಶ್ನೆ, ಮತ್ತೆ ಇದು ಒಂದ್ಸಲ ಕೇಳಿದ್ದಾರೆ. ಸೊ ಎಷ್ಟು ಮಹಾಪ್ರಾಣಗಳು? 10 ಇದೆ ಮಹಾಪ್ರಾಣಗಳು. ಯಾವ್ಯಾವುದು ಅಂತ ನಾವಾಗ್ಲೇ ಹೇಳಿದ್ವಿ ಅಲ್ವಾ. ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಸೊ ಈಗ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ. ವಿಜಾತಿ ಆಗ್ಲೇ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಒಂದು ಉದಾಹರಣೆ ಕೊಟ್ವಿ. ಈಗ ವಿಜಾತಿ ನೋಡೋಣ. ನೋಡಿ, ಅಲ್ಲಿ 4ರಲ್ಲಿ ಎಚ್ಚರ ಅದು ಸಜಾತಿ ಅಲ್ವಾ. ಕಣ್ಣಿಗೆ ನಾಕೆ ನಾವತ್ತೆ ಇದೆ, ಸಜಾತಿ. ಉಷ್ಣ ಶಾಕೆ ನಾವತ್ತಿದೆ ಅಂದ್ರೆ ಶಾ ಬೇರೆ ನಾ ಬೇರೆ, ಉಷ್ಣ. ಇದನ್ನ ತಗೋಬಹುದು. ಬಟ್ಟೆ ತಗೋಬಹುದಾ? ಇಲ್ಲ, ಟಾಕೆ ಟಾವತ್ತಿದೆ. ಉತ್ತರ ಯಾವುದು? ಬಿ ಅಂತ ಹೇಳಿ ನಾವು ನೇರವಾಗಿ ಬರೆಯಬಹುದು. ಒಂದು ಅಂಕದ ಪ್ರಶ್ನೆ, ಒಂದ್ಸಲ ಬಂದಿದೆ. ನೇರ ಪ್ರಶ್ನೆ, ಉತ್ತರ ಬಿ, ಉಷ್ಣ. ಸೊ ಮುಂದಕ್ಕೆ ಹೋಗೋಣ. ಅನುಸ್ವಾರ ವಿಸರ್ಗಗಳನ್ನು ಹೀಗೆನ್ನುವರು. ಏನಂತ ಕರೀತಾರೆ ಅನುಸ್ವಾರ ವಿಸರ್ಗಗಳನ್ನ? ಏನು ಸ್ವರ ಅಂತ ಕರೀತಾರ, ವ್ಯಂಜನ ಅಂತ ಕರೀತಾರ, ಅನುನಾಸಿಕಗಳು ಅಂತ ಕರೀತಾರ, ಯೋಗವಾಹಕಗಳು ಅಂತ ಕರೀತಾರ? ಒಂದು ಅಂಕದ ಪ್ರಶ್ನೆಯನ್ನ ಹೀಗೆ ಕೇಳಿದ್ದಾರೆ. ನೇರ ಪ್ರಶ್ನೆ ಬಂದಿರುತ್ತೆ. ಒಂದ್ಸಲ ಕೇಳಿದ್ದಾರೆ, ಯಾವುದು ನೀವು ಹೇಳಿ ಉತ್ತರನ. ಓಕೆ, ಯೋಗವಾಹಕಗಳು. ಅಹ ಅಲ್ವಾ. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ವರ್ಗೀಯ ವ್ಯಂಜನದಲ್ಲಿನ ಪ್ರಥಮ ಹಾಗೂ ತೃತೀಯಾಕ್ಷರಗಳು ಯಾವುವು? ವರ್ಗೀಯ ವ್ಯಂಜನ ಅದನ್ನ ನೀವು ತಿಳ್ಕೊಳ್ಳಿ. ಪ್ರಥಮ ಮತ್ತು ತೃತೀಯ. ಮೊದಲನೇ ಸಾಲು ಕಚಕತಪ, ಎರಡನೇ ಸಾಲು ಬಿಡಿ, ಮೂರನೇ ಸಾಲು ಗಜಡದಬ. ಕಚಟತಪ ಬೇರೆ, ಅದು ಎರಡನೇ ಸಾಲು. ಇಲ್ಲಿ ಕಚಟತಪ ಮೊದಲನೇ ಸಾಲು, ಮೂರನೇ ಸಾಲು ಯಾವುದು? ಗಜಡದಬ. ಸೊ ಇದರಲ್ಲಿ ಇವನ್ ಏನಂತ ಕರಿತೀವಿ ನಾವು? ನೋಡಿ, ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಾಕ್ಷರಗಳು, ಅವರ್ಗೀಯ ವ್ಯಂಜನಾಕ್ಷರಗಳು. ಅವರ್ಗೀಯ ವ್ಯಂಜನಾಕ್ಷರಗಳು ಅಲ್ಲ, ಯಾರಲ್ಲವ? ಅನುನಾಸಿಕಗಳು ಮೂಗಿನಿಂದ ಉಚ್ಚಾರಣೆ ಮಾಡಲ್ಲ. ನಮ ಮಹಾಪ್ರಾಣಾಕ್ಷರಗಳು ಖ ಛ ಠ ಥ ಪದ ಮಹಾಪ್ರಾಣ ಒತ್ತಿ ಹೇಳಲ್ಲ. ಅಂದ್ರೆ ವರ್ಗೀಯ ವ್ಯಂಜನಗಳು ಇಲ್ಲಿ ಯಾವ್ದಪ್ಪ ಅಂತಂದ್ರೆ ಅಲ್ಪ ಪ್ರಾಣಾಕ್ಷರಗಳು. ಯಾವ್ದ್ರದ್ದು? ಪ್ರಥಮ ಮತ್ತು ಮೂರನೇ ಸಾಲಲ್ಲಿ ಇರ್ತಕ್ಕಂಥದ್ದು ಯಾವುದು? ಅಲ್ಪ ಪ್ರಾಣಾಕ್ಷರಗಳು. ಹೌದಾ? ಒಂದು ಅಂಕದ ಪ್ರಶ್ನೆ, ನೇರ ಪ್ರಶ್ನೆಗೆ ನಾವು ಉತ್ತರವನ್ನು ಹೇಳ್ತಾ ಇದೀವಿ. ಒಂದ್ಸಲ ಕೇಳಿದ್ದಾರೆ, ಇದನ್ನ ನೋಡೋಣ. ಉತ್ತರ ಅಲ್ಪ ಪ್ರಾಣಾಕ್ಷರಗಳು, ಎ ಇಸ್ ದ ಆನ್ಸರ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧೀ ಪದವನ್ನ ಬರೆಯಿರಿ. ಈಗ 4ನೇ ಪದವನ್ನ ನೀವು ಬರೀಬೇಕು. ಒಂದು ಅಂಕಕ್ಕೆ. ಇದರಲ್ಲಿ ಬರೀ ಎಲ್ಲವುದನ್ನು ಸಹ ಒಂದು ಅಂಕಕ್ಕೆ ಕೇಳಿರ್ತಾರೆ. ಮತ್ತೆ ಇದನ್ನ ಎಷ್ಟೆಷ್ಟೆಲ್ಲ ಬಂದಿರ್ತದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಈಗ ನೋಡಿ, ಇಲ್ಲಿ ಒಂದ್ಸಲ ಯಾವ್ದನ್ನ ಕೇಳಿದ್ದಾರೆ ನೋಡೋಣ, ಗೊತ್ತಿಲ್ಲ. ಈಗ ವರ್ಗೀಯ ವ್ಯಂಜನಾಕ್ಷರಗಳು 25, ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು? ಸರಿ, ಕಾಚಾಟದ ಬದ್ದು 5, 5 5 25. ಈಗ ಉಳ್ಕೊಂಡಿರ್ತಕ್ಕಂಥದ್ದು ವ್ಯಂಜನಗಳಲ್ಲಿ ಅವರ್ಗೀಯ ವ್ಯಂಜನಗಳು ಎಷ್ಟು? ಒಂದು ಅಂಕದ್ದು ನೇರ ಪ್ರಶ್ನೆ. ಒಂದ್ಸಲ ಕೇಳಿದ್ದಾರೆ, ಯಾವುದು? ಅವರ್ಗೀಯ ವ್ಯಂಜನಗಳು 9 ಅಂತ ಹೇಳಿ ಬರಿಬೇಕು. 9 4ನೆಯ ಪದ. ಮುಂದಿನ ಪ್ರಶ್ನೆ, ಆ ಈ ಉ ದೀರ್ಘ ಸ್ವರಗಳು. ಅ ಇ ಉ ಯಾವುದು? ಇದು ದೀರ್ಘ ಸ್ವರ ಆದ್ರೆ ಇನ್ನು ಉಳಿದಿರೋದು ಒಂದೇ ಸ್ವರ. ಯಾವ್ದದು? ಒಂದು ಅಂಕದ ಪ್ರಶ್ನೆ, ಒಂದ್ಸಲ ಬಂದಿದೆ. ನೇರ ಪ್ರಶ್ನೆ, ಯಾವ್ದದು ದೀರ್ಘ ಸ್ವರ ಆದ್ಮೇಲೆ ಯಾವ್ದಿರುತ್ತೆ? ಹ್ರಸ್ವ ಸ್ವರಗಳಿರುತ್ತೆ. ಹ್ರಸ್ವ ಸ್ವರ ಅದಕ್ಕೆ ಆನ್ಸರು. ಮುಂದಿನ ಪ್ರಶ್ನೆ, ದೀರ್ಘ ಸ್ವರಗಳು 7, ಹ್ರಸ್ವ ಸ್ವರಗಳು ಎಷ್ಟಿರ್ತವೆ? ಇಲ್ಲಿ ನೋಡಿ, ಆ ದೀರ್ಘ ಸ್ವರಗಳು ಆ ಈ ಊ ರು ಅಲ್ವಾ, ಅವು 7 ಇದ್ರೆ ಹ್ರಸ್ವ ಸ್ವರಗಳು ಎಷ್ಟಿರ್ತವೆ? ಒಂದು ಅಂಕದ ಪ್ರಶ್ನೆ, ಒಂದ್ಸಲ ಕೇಳಿದ್ದಾರೆ. ನೇರ ಪ್ರಶ್ನೆ, ಎಷ್ಟಿರುತ್ತೆ ಹೇಳಿ? ಹ್ರಸ್ವ ಸ್ವರಗಳು 6. ಅ ಇ ಉ ಇವು ಚಿಕ್ಕ ಕಡಿಮೆ ಮಾತ್ರಾ ಕಾಲವನ್ನ ತೆಗೆದುಕೊಂಡು ಉಚ್ಚಾರಣೆ ಮಾಡತಕ್ಕಂಥ ಅಕ್ಷರಗಳು ಹ್ರಸ್ವ ಸ್ವರಗಳು. ಓಕೆ, ಈಗ ಒಂದು ಅಂಕದ ಪ್ರಶ್ನೆಗಳು ಹೇಗಿದೆ, ಎಷ್ಟಿದೆ ನೋಡೋಣ. ಏನೇನು ಪ್ರಶ್ನೆಗಳು ಕೊಟ್ಟಿದ್ದಾರೆ? ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಒಂದು ಅಂಕ ಕೇಳಿದರೆ, ಒಂದ್ಸಲ ಕೇಳಿದ್ದಾರೆ. ನೇರ ಪ್ರಶ್ನೆ ನೋಡೋಣ ಉತ್ತರನ. ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಆಯ್ತಾ? ಅಕ್ಕಪಕ್ಕದವ್ರ ಜೊತೆ ಮಾತಾಡ್ಬೇಕು, ಅದಕ್ಕೆ ಭಾಷೆ ಅಮೂಲ್ಯ ಸಾಧನ ಅಂತಕ್ಕಂಥದ್ದು.
ಎರಡನೇ ಪ್ರಶ್ನೆ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಪ್ರಾಣಿಗಳು ಸಹ ಮಕ್ಕಳಿಗೆ ಬುದ್ಧಿ ಕಲಿಸ್ತವೆ, ವಿದ್ಯೆ ಕೊಡ್ತವೆ. ಯಾವ ತರದ್ ಕೊಡ್ತವೆ? 1 ಅಂಕದ ಪ್ರಶ್ನೆ, ನೇರ ಪ್ರಶ್ನೆ, ಒಂದ್ಸಲ ಬಂದಿದೆ. ನೋಡೋಣ ಏನಂತ ಕೊಡ್ತವೆ ಪ್ರಾಣಿಗಳು. ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ ಹೇಗೆ ಹಾರಬೇಕು, ಹೇಗೆ ಓಡಬೇಕು, ಆಹಾರಗಳ ವಿಚಾರ, ಆ ವಿಚಾರಗಳ ವಿಚಾರವಾಗಿ ಏನು ತಿನ್ನಬೇಕು, ಹೇಗೆ ತಿನ್ನಬೇಕು, ಮಕ್ಕಳಿಗೆ ಸಹಜವಾಗಿ ತರಬೇತಿ ಕೊಡುತ್ತವೆ. ಎರಡೇ ಅಂಶಗಳನ್ನ ಪಕ್ಷಿಗಳು ಅವಕ್ಕೆ ಮರಿಗಳಿಗೆ, ತಮ್ಮ ಮರಿಗಳಿಗೆ ಕಲಿಸುವಂಥದ್ದು. ಸೊ ಇದು ಸಹ 1 ಅಂಕದ ಪ್ರಶ್ನೆ, ಒಂದ್ಸಲ ಕೇಳಿದ್ದಾರೆ. ನೇರ ಪ್ರಶ್ನೆ, ನಾವು ಮುಂದಕ್ಕೆ ಹೋಗೋಣವಾ? ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ನಾವು ಸಾರಾಂಶ ಓದುವಾಗ ಹೇಳಿದ್ದೀವಿ, ನೋಡಿದ್ದೀವಿ, ಓದಿದ್ದೀವಿ. ಹೇಳಿ ಯಾವಾಗ? 1 ಅಂಕದ ಪ್ರಶ್ನೆಗೆ ಉತ್ತರವನ್ನ ಕೊಡ್ತೀರಾ. ಒಂದ್ಸಲ ಕೇಳಿದ್ದಾರೆ, ನೇರ ಪ್ರಶ್ನೆಗೆ ಉತ್ತರ ನೀವೇ ಹೇಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವಾಗ? ಸಂಚಾರಿ ಜೀವನವನ್ನ ತ್ಯಜಿಸಿ ಹೊಸ ಶಿಲಾಯುಗದ ಜನರು ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನ ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಅಂಡರ್ಸ್ಟ್ಯಾಂಡ್? ಅರ್ಥ ಆಗಿದೆ ಅನ್ಕೊಳ್ತೀನಿ. 1 ಅಂಕದ ಪ್ರಶ್ನೆ, ಇದು ದೊಡ್ಡದಿದೆ ಸ್ವಲ್ಪ, ಆದರೂ ಸಹ ಒಂದೇ ಸೆಂಟೆನ್ಸ್ ಇದೆ. ಅವನು ಏನು ಮಾಡ್ದ, ಯಾತಕ್ಕೋಸ್ಕರ, ಯಾವಾಗಿಂದ ಲೆಕ್ಕ ಇಡಕ್ಕೆ ಪ್ರಾರಂಭ ಮಾಡ್ದ ಅಂತಕ್ಕಂಥದ್ದಷ್ಟೇ. ಒಂದ್ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ ಆಗಿದೆ ಇದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಸಹ 1 ಅಂಕ, ಒಂದ್ಸಲ ಮತ್ತೆ ನೇರ ಪ್ರಶ್ನೆ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಅತಿ ಮುಖ್ಯ. ನಮಗೆ ಕಡೇ ಪಾಠದಲ್ಲಿ, 2ನೇ ಅಧ್ಯಾಯದ ಕಡೇ ಪಾಠದಲ್ಲಿ ಇಲ್ಲೊಂದು ಪದ್ಯನೂ ಸಹ ಇದೆ ಇದ್ರ ಬಗ್ಗೆ. ನಾಡು ನುಡಿ ಅಂತಾನೆ ಒಂದು ಪದ್ಯ ಇದೆ, ಅದರಲ್ಲೂ ಸಹ ಬರುತ್ತೆ ಇದು. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ನೋಡಿ, 1 ಅಂಕದ ಪ್ರಶ್ನೆ, ನೇರ ಪ್ರಶ್ನೆ. ಒಂದ್ಸಲ ಕೇಳಿದ್ದಾರೆ, ಯಾರು ಹೇಳ್ತಾರೆ ಹೇಳಿ. ಸರಿ, ಹಾಗಂತ ಹೇಳಿದ್ದು ನಯಸೇನ. ನಯಸೇನರು ಬರೆದಿರತಕ್ಕಂತಹ ಒಂದು ಪದ್ಯನೂ ಸಹ ಮುಂದೆ ನಿಮಗೆ ಇದೆ, ಅದನ್ನು ನೋಡೋಣ. ಈಗ ಮುಂದಿನ ಪ್ರಶ್ನೆ ಏನು ಅಂತ ನೋಡೋಣ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? 1 ಅಂಕದ ಪ್ರಶ್ನೆ, ಒಂದ್ಸಲ ಆಗಿದೆ, ಬಂದಿದೆ. ಮತ್ತೆ ನೇರ ಪ್ರಶ್ನೆ, ಯಾವಾಗ ಬಂದ ಪರ್ಷಿಯನ್ ಭಾಷೆ? ಯಾರು ಪರ್ಷಿಯನ್ನರು? ನೋಡೋಣ ಇಲ್ಲಿ. ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದು. ಸೊ ಇದು ಅರ್ಥ ಆಗಿದೆ ನಿಮ್ಗೆ. ಮುಂದಿನ ಪ್ರಶ್ನೆ ನೋಡೋಣ. ಈಗ 1 ಅಂಕ ಇದು. ಈಗ ನಾವೇನು ಹೇಳಿದ್ವಿ, ಇದು 1 ಅಂಕದ್ದೇ. ಇದನ್ನು ಸಹ ಇದು ನೇರ ಪ್ರಶ್ನೆ, ಒಂದ್ಸಲ ಕೇಳಿರುವಂತಹ ಪ್ರಶ್ನೆ. ಈಗ ಇನ್ನೊಂದು ಪ್ರಶ್ನೆ, ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನರು ಹೇಗಿರಬೇಕು? ಒಂದು ಭಾಷೆ ಸತ್ವಪೂರ್ಣವಾಗಿರ್ಬೇಕಾದ್ರೆ ಹೇಗಿರಬೇಕು? ನಾವು ಆಡ್ತಕ್ಕಂಥ ಭಾಷೆ ಆಡಬೇಕು. 1 ಅಂಕದ್ದು ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ, ನೋಡೋಣ. ಇದಕ್ಕೆ ಉತ್ತರನ ನೋಡೋಣ. ಇಂಡೈರೆಕ್ಟ್ ಆಗಿ ಕೇಳಿರುವಂಥದ್ದು, ಒಂದ್ಸಲ ಕೇಳಿದ್ದಾರೆ ಹೇಗೆ ನಾವು ಇರಬೇಕು ಅಂತಕ್ಕಂಥದ್ದನ್ನ. ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನದರನು, ಬುದ್ಧಿಶಾಲಿಯೂ, ಪ್ರಗತಿಶೀಲರೂ ಆಗಿರಬೇಕು. ಭಾಷೆ ಮೇಲೆ ಅಭಿಮಾನ ಇರಬೇಕು, ಬುದ್ಧಿ ಇರಬೇಕು, ಭಾಷೆನಲ್ಲಿ ಪ್ರಯೋಗ ಮಾಡ್ತಕ್ಕಂತಹ ಮನಸ್ಸಿರಬೇಕು ಅನ್ನೋದನ್ನ ಇಲ್ಲಿ ಲೇಖಕರು ತಮ್ಮ ಕೃತಿಯಲ್ಲಿ ಹೇಳ್ತಾರೆ. ಓಕೆ ಮಕ್ಕಳ, ಈಗ ಇಲ್ಲಿವರೆಗೆ ನಾವು ಕೆಲವು 1 ಅಂಕದ ಪ್ರಶ್ನೆಗಳು, ಮತ್ತೆ 4ನೇ ಪದವನ್ನ ಹೇಳುವಂಥದ್ದು, ಮತ್ತೆ ಮಲ್ಟಿಪಲ್ ಚಾಯ್ಸ್, ಇಷ್ಟನ್ನ ನಾವು ನೋಡಿದೀವಿ. ಇನ್ನು ಮುಂದೆ ಇರತಕ್ಕಂತಹ ಪ್ರಶ್ನೋತ್ತರಗಳನ್ನ ನಾವು ಮುಂದಿನ ಅವಧಿನಲ್ಲಿ ನೋಡೋಣ. ಇದುವರೆಗೆ ನೀವು ಹೇಳಿರ್ತಕ್ಕಂಥ ವಿಷಯಗಳನ್ನ ಗಮನ ಇಟ್ಟು ಕೇಳಿಸ್ಕೊಂಡಿದ್ದೀರಾ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಅದನ್ನ ನೆನಪಿಟ್ಟುಕೊಂಡು ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆಯುವಂತಹ ಪ್ರಯತ್ನ ನೀವು ಮಾಡಿ ಅಂತ ಹೇಳ್ತಾ ಮುಂದಿನ ಅವಧಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.